ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮನುಷ್ಯನಾದವನಿಗೆ ಕೃತಜ್ಞತೆ ಅನ್ನುವಂಥದ್ದು ಇರಬೇಕು. ಸಾವಿನ ದವಡೆಯಿಂದ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾರಲ್ವಾ, ಅಂಥವರನ್ನ ಯಾವತ್ತೂ ಕೂಡ ನಾವು ಜೀವನದಲ್ಲಿ ಮರಿಬಾರ್ದು. ಆತ ಮರಿತಾನೆ ಅಂತ ಹೇಳಿದ್ರೆ ಆತ ಮನುಷ್ಯನೇ ಅಲ್ಲ. ವೀಕ್ಷಕರೇ, ಮೋದಿಜಿ ಅಂದರೆ ಈ ದೇಶದ ಜನರ ಭರವಸೆ. ಜಸ್ಟ್ ಇಮ್ಯಾಜಿನ್, ಪ್ರಪಂಚದ ತುಂಬ ಮಿಸೈಲ್ಗಳು ಹಾರಾಡ್ತಾ ಇರಬೇಕಾದ್ರೆ ಬೇರೆ ಯಾಕೆ ನಮ್ಮದೇ ಆಕಾಶದಲ್ಲಿ ಕ್ಷಿಪಣಿಗಳು ಹಾರಿ ಬರ್ತಾ ಇದ್ರು ಕೂಡ ನಾವು ನೆಮ್ಮದಿಯಾಗಿ IPL ನೋಡ್ತಾ ಇದ್ವಿ, ಹೌದಲ್ವೋ? ಆ್ಯಂಡ್ ಇಲ್ಲಿ ಮೊನ್ನೆ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇರಬೇಕಾದ್ರೆ ನಮ್ಮ ಭಾರತದಲ್ಲಿ ಅದೇನೋ ನೀರಿಗೆ ಅರಿಶಿನ ಹಾಕಿ ರೀಲ್ಸ್ ಮಾಡ್ತಾ ಇದ್ವಿ. ಅಂದರೆ ಇದರ ಅರ್ಥ ದೇಶ ಅಷ್ಟು ಭದ್ರವಾಗಿದೆ ಅಂತ. ಒಮ್ಮೆ ವಿಮಾನವೊಂದರಲ್ಲಿ ತಾಂತ್ರಿಕ ದೋಷ ಎದುರಾಗತ್ತಂತೆ. ವಿಮಾನದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತುಂಬ ಹೆದರು ಬಿಡ್ತಾರೆ, ಭಯ ಪಡ್ತಾರೆ, ಇದ್ದ ಬದ್ದ ದೇವರನ್ನ ನೆನೆಸ್ಕೊಳ್ತಾರೆ. ಆದ್ರೊಂದು ಪುಟ್ಟ ಮಗು ಮಾತ್ರ ಒಂದು ಚೂರು ಹೆದರ್ಲಿಲ್ಲ ಅಂತೆ. ಕೊನೆಗೆ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆದ ಮೇಲೆ ಪ್ರತಿಯೊಬ್ಬರು ಆ ಮಗುವನ್ನ ಕೇಳ್ತಾರಂತೆ, ಅಲ್ಲ ಇಷ್ಟೆಲ್ಲ ಆಗ್ತಾ ಇತ್ತು, ಆದ್ರೂ ನೀನು ಯಾಕೆ ಚೂರು ಭಯ ಪಡಲಿಲ್ಲ ಅಂತ. ಆಗ ಆ ಮಗು ಹೇಳುತ್ತಂತೆ, ವಿಮಾನದ ಪೈಲಟ್ ನನ್ನ ತಂದೆ ಆಗಿದ್ರು, ಅವರು ನನ್ನನ್ನು ಸೇಫ್ ಆಗಿ ನೋಡ್ಕೊಳ್ತಾರೆ ಅನ್ನುವಂಥ ನಂಬಿಕೆ ನನಗಿತ್ತು ಅಂತ. ಅದೇ ನಂಬಿಕೆ ಅಲ್ವಾ ಇವತ್ತು ಪ್ರತಿ ಭಾರತೀಯನಿಗೆ ಕೂಡ ಇರುವಂಥದ್ದು. ಮೋದಿಜಿ ಇದ್ದಾರೆ, ಅವರು ಎಲ್ಲವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಮೋದಿಜಿ ನೋಡ್ಕೊಳ್ತಾರೆ ಬಿಡಿ, ದೇಶವನ್ನು ಅವ್ರು ಚೆನ್ನಾಗಿ ಕಾಪಾಡ್ತಾರೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಭಾರತೀಯರನ್ನ ಅವರು ಸೇಫ್ ಆಗಿ ಕರ್ಕೊಂಡು ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆ, ಹೌದಲ್ವೋ? ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಅಷ್ಟೇ, ಭಾರತ ಯುದ್ಧ ಭೂಮಿಯಿಂದಲೇ ಸಾಕಷ್ಟು ಜನರನ್ನ ಬಹಳ ಸೇಫ್ ಆಗಿ ಕರ್ಕೊಂಡು ಬರುತ್ತೆ. ಅದೇ ರೀತಿ ಈ ಬಾರಿ ಕೂಡ ಆಪರೇಷನ್ ಸಿಂಧ್ ಹೆಸರಲ್ಲಿ ಇರಾನ್ನಲ್ಲಿದ್ದಂಥ 2,000ಕ್ಕೂ ಹೆಚ್ಚು ಭಾರತೀಯರನ್ನ ಭಾರತ ಕರ್ಕೊಂಡು ಬರುತ್ತೆ. ನೆನಪಿರಲಿ, ಯಾವ ದೇಶ ಕೂಡ ಯುದ್ಧದ ಸಮಯದಲ್ಲಿ ತನ್ನ ಏರ್ ಸ್ಪೇಸ್ ಅನ್ನ ಇನ್ನೊಂದು ದೇಶಕ್ಕೆ ಬಿಟ್ಟು ಕೊಡಲ್ಲ. ಆದ್ರೆ ಇರಾನ್ ಭಾರತಕ್ಕೆ ಬಿಟ್ಟು ಕೊಡತ್ತೆ. ಮನೆ ಬಾಗ್ಲಿಂದ ಅವರನ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಬಂದು ದೆಹಲಿ ಮುಂಬೈಗೆ ಬಿಡ್ತಾರೆ, ಅದು ಫ್ರೀಯಾಗಿ. ಆ್ಯಂಡ್ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ, ಮೋದಿಜಿ ಅವರನ್ನ ಯಾರೆಲ್ಲ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸ್ತೀರಲ್ವಾ, ಈ ಇರಾನಿಂದ ಕರ್ಕೊಂಡು ಬಂದಂಥ ಆ 2,000ದಷ್ಟು ಜನರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮುಸಲ್ಮಾನರೇ. ಮುಸ್ಲಿಮರ ಮೇಲೆ ಮೋದಿಜಿ ಅವರಿಗೆ ಅಂತಹ ದ್ವೇಷ ಇದ್ದಿದ್ರೆ ಅವ್ರು ಯಾಕೆ ಕರ್ಕೊಂಡು ಬರ್ತಾ ಇದ್ರು, ಅಲ್ಲೇ ಬಿಡ್ತಾ ಇದ್ರಲ್ವಾ. ಆದರೂ ಮೋದಿಜಿ ಸರ್ಕಾರಕ್ಕೆ ಅವರೆಲ್ಲ ನಮ್ಮವರು, ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಬ್ಬರನ್ನು ಕೂಡ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಬಹಳಷ್ಟು ಜನರ ವಿಡಿಯೋವನ್ನು ಕೂಡ ನೀವು ನೋಡಿರ್ತೀರಾ. ಕೆಲವರಲ್ಲಿ ಕೃತಜ್ಞತೆ ಇತ್ತು, ಆದರೆ ಇನ್ನೊಂದಷ್ಟು ಹುಳುಗಳಿದ್ದವು. ಅಂಥವ್ರನ್ನ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಆ ಹುಳುಗಳನ್ನ ಸರ್ಕಾರದ ದುಡ್ಡಲ್ಲಿ ಆ ಕಷ್ಟದಿಂದ ಯಾಕಾದ್ರೂ ಕರ್ಕೊಂಡು ಬಂದ್ರೋ ಏನೋ ಅಂತ. ನಾನೇನಾದರೂ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಿದ್ರೆ ಅಂತಹ ನಾಲಾಯಕ ಮನುಷ್ಯರನ್ನ ಕರ್ಕೊಂಡು ಹೋಗಿ ಮತ್ತೆ ಬಾರ್ಡರ್ಗೆ ಬಿಟ್ಟು ಬರ್ತಾ ಇದ್ದೆ. ಈ ವ್ಯಕ್ತಿ ನೋಡಿ, ಕೃತಜ್ಞತೆನೇ ಇಲ್ಲ. ನಮಗೆ ದೆಹಲಿವರೆಗೆ ಮಾತ್ರ ಫ್ಲೈಟ್ನಲ್ಲಿ ಬಿಟ್ಟಿದ್ದಾರೆ, ಅಲ್ಲಿಂದ ಬಸ್ಸು ವ್ಯವಸ್ಥೆ ಮಾಡಿದ್ದಾರೆ. ಇವರ ಮುಖಕ್ಕಿಷ್ಟು ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಕೃತಜ್ಞತೆ ಇಲ್ಲ. जो अभी लैंड किए हैं इंडिया में दिल्ली एयरपोर्ट, दिल्ली इंटरनेशनल एयरपोर्ट, बट फ्रॉम हियर वी हैव नथिंग. हमें रीअश्योर किया गया था हमें कश्मीर सेफली लैंड करेंगे, लेकिन यहाँ पे कोई नहीं है. जो ऑफिशियल्स यहाँ आए थे वो भी यहाँ नहीं है. हमें SRTC बसेस प्रोवाइड की गई है जिनमें हमें बोल रहे हैं 20 आवर्स ट्रैवल करके आप कश्मीर जाओ. हम ऑलरेडी 4 दिन से ट्रैवल कर रहे हैं. हम उस सिचुएशन में नहीं है कि हम SRTC बसेस में कश्मीर जा सकें. हमें रिएश्योर किया गया था आपको सेफली पहुंचाया जाएगा आपके घरों तक, लेकिन यहाँ पे एज यू कैन सी नो वन इज हियर और हमें अबेंडन किया गया है. वी हैव नो वन टू टॉक. ಇವರಿಗೆ ಫ್ಲೈಟೇ ಬೇಕಂತೆ. ಏನು ಮಹಾರಾಜನ ಮೊಮ್ಮಕ್ಳು ಇವರೆಲ್ಲ, ಬದುಕಿದ್ನ ಬಂದ ಅಂತ ಇರ್ಬೇಕಿತ್ತಪ್ಪ. ಆಮೇಲೆ ಇಲ್ಲೊಬ್ಬ ಈ ಮನುಷ್ಯ ಅದು ಏನು ಹೇಳಿದ ಅಂತ ಹೇಳ್ತೀನಿ ನೋಡಿ. ನಿಮ್ಮ ವೈಫ್ ಸೇಫ್ ಆಗಿ ಬಂದಿದ್ದಾರೆ, ಅವರನ್ನ ಭಾರತ ಸರ್ಕಾರ ಕರ್ಕೊಂಡು ಬಂದಿದೆಯಲ್ಲ, ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ ಆತ ಹೇಳ್ತಾನೆ, ಆಕೆ ಅಲ್ಲಿನೂ ಆರಾಮಾಗಿ ಇದ್ಲು, ಅಲ್ಲಿ ನೆಮ್ಮದಿ ಕೂಡ ಇತ್ತು ಅಂತ. ಅಂದರೆ ಏನು,
ಇರಾನಿಂದ ಕರ್ಕೊಂಡು ಬರುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಪಾಪ ಚೆನ್ನಾಗಿ ಆರಾಮಾಗಿ ಇದ್ಲು ಅಂತಲ್ವಾ ಆತನ ಮಾತಿನ ಅರ್ಥ. ಹಲೋ ಮಿಸ್ಟರ್, ಹಾಗಾದರೆ ನಿಮ್ಮ ಹೆಂಡತಿನ ಯಾಕೆ ಕರೆಸ್ಕೊಂಡ್ರಿ ಹೇಳಿ? ಅದು ಕೂಡ ಸರ್ಕಾರದ ದುಡ್ಡಿಂದ. ಅಲ್ಲೇ ನೆಮ್ಮದಿ ಇದ್ದಿದ್ರೆ ಅಲ್ಲೇ ಇರೋದಕ್ಕೆ ಬಿಡಬಹುದಿತ್ತಲ್ವ ನಿಮಗೆ? ಅಲ್ಲ, ದೇಶ ಉಳಿದಿದ್ದೇ ಹೆಚ್ಚು, ಈತನಿಗೆ ಅಲ್ಲಿ ಈತನ ಹೆಂಡತಿ ಸುರಕ್ಷಿತವಾಗಿದ್ಲಂತೆ. ಮತ್ತು ಹೇಳ್ತಾನೆ, ಜಸ್ಟ್ ಕನೆಕ್ಟಿವಿಟಿ ಸಮಸ್ಯೆ ಇತ್ತು ಅಷ್ಟೇ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ ಅಂತ. ಹಾಗಾದ್ರೆ ಅಲ್ಲಿ ನೆಮ್ಮದಿ ಇತ್ತು, ಸೇಫ್ಟಿ ಇತ್ತು, ವಾರ್ ಬಗ್ಗೆ ನಿಮಗೆ ಭಯಾನೇ ಇರಲಿಲ್ವಾ ಅಂತ ಕೇಳಿದ್ರೆ ಹೇಳ್ತಾನೆ, ಹೆಂಡತಿ ಅಲ್ಲೇ ಸತ್ತಿದ್ದಿದ್ರೆ ಆಕೆಗೆ ವೀರ ಮರಣ ಸಿಗ್ತಾ ಇತ್ತು, ಇದಕ್ಕಿಂತ ಅದೃಷ್ಟ ಬೇರೆ ಇದೆಯಾ ಅಂತ. ಅಲ್ಲ, ಇವರ ಮನಸ್ಥಿತಿ ನೋಡಿ ನೀವೊಮ್ಮೆ. ತನ್ನದೇ ಹೆಂಡತಿ, ಆಕೆ ಇರಾನಲ್ಲಿ ಸಾಯ್ತೀನಾ ಬದುಕ್ತೀನ ಅಂತ ಭಯದಲ್ಲಿದ್ಲು, ಆಕೆಯನ್ನು ಭಾರತ ಸರ್ಕಾರ ಸೇಫ್ ಆಗಿ ಕರ್ಕೊಂಡು ಬರುತ್ತೆ. ಅದರ ಬಗ್ಗೆ ಒಂದು ಕೃತಜ್ಞತೆ ಮಾತು ಅದಿಲ್ಲ. ಅದರ ಬದಲಾಗಿ ತನ್ನ ಹೆಂಡತಿ ಅಲ್ಲೇ ಸತ್ತಿದ್ದಿದ್ರೆ ವೀರ ಮರಣ ಸಿಗ್ತಾ ಇತ್ತು ಅಂತ ಹೇಳ್ತಾನೆ. ಏನು ಹೇಳೋಣ ಇಂಥ ಮೆಂಟಾಲಿಟಿಗಳಿಗೆ? ಪಾಪ ಆತನ ಹೆಂಡತಿ ಮಾತನ್ನ ಕೇಳಿ ಆಕೆಗೆ ಏನಾಗಿರಬೇಡ, ಹೌದಲ್ವೋ? ಈತ ಶಿಯಾ ಕಮ್ಯುನಿಟಿ ಅವನಂತೆ, ಅದಕ್ಕೋಸ್ಕರನೇ ಇರಾನಲ್ಲಿ ಹೆಂಡತಿ ಸತ್ತಿದ್ದಿದ್ರೆ ಶಹೀದ್ ಆಗ್ತಾ ಇದ್ಲಂತೆ. ಇವರ ವಿಚಾರಧಾರೆಗಳು ದೇವರಿಗೆ ಪ್ರೀತಿ. ಜನರಲ್ಲಿಗೆ ಬರೋ ಬದಲು ಅಲ್ಲೇ ಶಹೀದ್ ಆಗಿದ್ದಿದ್ರೆ ಒಳ್ಳೇದು ಅಂತ ಹೇಳ್ತಾನಲ್ಲ. ಏನು ಹೇಳೋಣ? ಇವನ ಪ್ರಕಾರ ಮುಸಲ್ಮಾನರು ಸಾಯೋದಕ್ಕೆ ಹೆದರೋದೇ ಇಲ್ಲ. ಈ ಮನುಷ್ಯನ ವಿಡಿಯೋ ಅಥವಾ ಈತನ ಮಾತುಗಳನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತಪ್ಪ. ಹಾಗಿದ್ದಿದ್ರೆ ಈತ ತನ್ನ ಹೆಂಡತಿಗೆ ಹೇಳ್ಬೋದಿತ್ತಲ್ವಾ, ಕರ್ಕೊಂಡು ಬರೋದಕ್ಕಿಂತ ಮೊದಲೇ ವಾಪಸ್ ಬರಬೇಡ, ಅಲ್ಲೇ ಶಹೀದಾಗ ಬಿಡು ಅಂತ. ಸರ್ಕಾರದ ದುಡ್ಡಾದ್ರೂ ಉಳಿತಾ ಇತ್ತ? ಅದನ್ನ ಮಾಡದೆ ಕರ್ಕೊಂಡು ಬಂದ ಮೇಲೆ ಈ ರೀತಿ ಹೇಳ್ತಾನಲ್ಲ, ಎಷ್ಟು ಸರಿ. ಈತನನ್ನ ಬಿಡಿ, ಇನ್ನೊಂದಷ್ಟು ಮುಸಲ್ಮಾನರನ್ನ ತೋರಿಸ್ತೀನಿ. ಇರಾನಿಂದ ಭಾರತಕ್ಕೆ ಸೇಫಾಗಿ ಬಂದಂಥವ್ರು ಇವರೆಲ್ಲರೂ ಸಾವಿನ ಮನೆಯ ಕದವನ್ನ ತಟ್ಟಿ ಬಂದಿದ್ದೀವಿ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮನ್ನ ಹಾಗೆ ನಮ್ಮ ಕುಟುಂಬದವರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ, ಇದಕ್ಕೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾರೆ. ಭಾರತದಲ್ಲಿ ಹುಟ್ಟಿರೋದಕ್ಕೆ ನಾವು ಧನ್ಯರು, ಇಂತಹ ಸರ್ಕಾರ ಇರೋದಕ್ಕೆ ನಾವಿಷ್ಟು ಸೇಫ್ ಆಗಿ ಬಂದಿದ್ದೀವಿ. ಭಾವುಕರಾಗ್ತಾರೆ ಅವರೆಲ್ಲ. ಇವೆಲ್ಲವನ್ನು ನೋಡುವಾಗ ನಮಗೆ ಆ ಕ್ಷಣಕ್ಕೆ ಅಯ್ಯೋ ನನ್ನ ಸರ್ಕಾರ, ಅಯ್ಯೋ ನನ್ನ ದೇಶ, ಅಯ್ಯೋ ನನ್ನ ಪ್ರಧಾನಿ ಅಂತ ಗೌರವ ಇನ್ನೂ ಜಾಸ್ತಿ ಆಗತ್ತೆ, ಹೌದಲ್ವೋ? ಆದರೆ ಇವೆಲ್ಲದರ ಲಾಭವನ್ನು ಪಡ್ಕೊಂಡು ಕನಿಷ್ಠ ಕೃತಜ್ಞತೆ ಕೂಡ ಸಲ್ಲಿಸಿದಂತಹ ಒಂದಷ್ಟು ಜನರು ಇರ್ತಾರಲ್ಲ, ಅಂಥವರು ಈ ನೆಲದಲ್ಲಿ ಬದುಕೋದಕ್ಕೆ ಕೂಡ ಲಾಯಕಲ್ಲ ಬಿಡಿ, ಹೌದಲ್ವೋ? ಬಟ್ ಯಾರು ಏನೇ ಹೇಳಿ, ಮೇರಾ ಭಾರತ್ ಮಹಾನ್, ಇಂತಹ ಪ್ರಧಾನಿಯನ್ನ ಪಡ್ಕೊಂಡಂತಹ ನಾವೇ ಧನ್ಯರು. ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.